Welcome to Digital Learning Management System of Department of Collegiate Education, Government of Karnataka. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. ನಾವು ಈ ದಿನ 6th ಸೆಮಿಸ್ಟರ್ BCom ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯೂನಿಟ್ 1 ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಒಂದು ಚಾಪ್ಟರಲ್ಲಿ ಯೂನಿಟಲ್ಲಿ ಸೆಷನ್ 5ಅನ್ನು ಕಲಿಯೋಣ ಅಂತ ಇಲ್ಲಿ ಬಂದಿದ್ದೇವೆ. ಸೊ ನಾವು ಸೆಷನ್ 4ಅಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ನಾವು ಕಲ್ತಿದ್ದೇವೆ. ಅಂದರೆ ಹಣಕಾಸು ಲೆಕ್ಕಪತ್ರ ಮತ್ತು ನಿರ್ವಹಣಾ ಲೆಕ್ಕಪತ್ರದ ಸಂಬಂಧದ ಬಗ್ಗೆ ನಾವು ಕಳೆದ ಸೆಷನ್ನಲ್ಲಿ ಸೆಷನ್ 4ಅಲ್ಲಿ ತಿಳ್ಕೊಂಡಿದ್ದೇವೆ. ಈಗ ಈ ಸೆಷನ್ 5ಅಲ್ಲಿ ನಾವು ರಿಲೇಷನ್ಶಿಪ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ವೆಚ್ಚ ಲೆಕ್ಕಪತ್ರ ಮತ್ತು ನಿರ್ವಹಣಾ ಲೆಕ್ಕಪತ್ರದ ಸಂಬಂಧದ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ಳೋಣ. ನಾನು ರಜನಿ TV, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. Cost accounting versus management accounting. Though some number of differences can be identified between cost accounting and management accounting, the line of difference is very thin because cost accounting at present comprises of some of the advanced techniques and systems of costing such as budgetary control, marginal costing, standard costing, etc., and therefore it tends to conform to management accounting. Consequently, not much difference can be found between the two. ಸೊ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗಲ್ಲಿ ವ್ಯತ್ಯಾಸಗಳಿದೆ ಅಂತ ಹೇಳ್ತೀವಿ. ಆದರೂ ದ ಲೈನ್ ಆಫ್ ಡಿಫ್ರೆನ್ಸ್ ಏನಿದೆ ಅದು ತುಂಬ ತಿನ್ನಾಗಿದೆ, ಅಂದರೆ ಕಡಿಮೆ ಅಂತ ಹೇಳ್ಬೋದು. ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಉಪಯೋಗಿಸುವಂತಹ ಟೆಕ್ನಿಕ್ಸ್ ಎಲ್ಲ ಏನಿದ್ದಾವೆ ಅಂದರೆ ಬಜೆಟ್ರಿ ಕಂಟ್ರೋಲ್, ಮಾರ್ಜಿನಲ್ ಕಾಸ್ಟಿಂಗ್, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಇವುಗಳನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲೂ ಸಹ ಬಳಕೆ ಮಾಡ್ತೀವಿ. ರೈಟ್, ಆದ್ದರಿಂದ ಅಂಥ ವ್ಯತ್ಯಾಸ ಏನೂ ಇಲ್ಲ ಅಂತ ನಾವು ಹೇಳ್ಬೋದು. ಸೊ ಈ ಸಂಬಂಧದ ಬಗ್ಗೆ ಇನ್ನಷ್ಟು ಪಾಯಿಂಟ್ಸ್ಗಳನ್ನು ನಾವು ನೋಡೋಣ ಈ ಸ್ಲೈಡಲ್ಲಿ. ದ ಪರ್ಪಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈಸ್ ನಾಟ್ ಮಿಯರ್ಲಿ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್. ಇದು ಕಾಸ್ಟ್ ಅಕೌಂಟಿಂಗ್ ಅಂದರೆ ವೆಚ್ಚ ಲೆಕ್ಕಪತ್ರದಲ್ಲಿ ನಾವು ಬರೀ ವೆಚ್ಚವನ್ನು ಕಂಡುಹಿಡಿಯೋದು ಮಾತ್ರ ಅಲ್ಲ, ಅದರ ಇವ್ಯಾಲ್ಯುಯೇಷನ್ ಅದು ಹೇಗೆ ಬಂತು ಮತ್ತು ಅದರಿಂದ ಆಡಳಿತ ಮಂಡಳಿ ಕೂಡ ಕೆಲವು ಮುಖ್ಯ ನಿರ್ಧಾರಗಳನ್ನು ಸಹ ಮಾಡ್ಬೋದಾಗಿರುತ್ತೆ. ಅಂದರೆ ಅದೆರಡು ರಿಲೇಟ್ ಆಗಿದೆ ಅಂತ ಅರ್ಥ. ರೈಟ್, ಮ್ಯಾನೇಜ್ಮೆಂಟ್ ಯೂಸಸ್ ಕಾಸ್ಟ್ ಡೇಟಾ. ಸೊ ಮ್ಯಾನೇಜ್ಮೆಂಟ್ ಅವರು ಡಿಸಿಷನ್ ತೊಗೊಳ್ಬೇಕಾದ್ರೆ ಖರ್ಚುಗಳ ಮಾಹಿತಿಯನ್ನು ಪಡ್ಕೊಳ್ತಾರೆ. ಸೊ ಖರ್ಚುಗಳನ್ನು ಆದಷ್ಟು ಕಡಿಮೆ ಮಾಡ್ತಾರೆ. ಸೊ ಖರ್ಚುಗಳು ಕಡಿಮೆ ಆದಷ್ಟು ಅವರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಕೋಬೋದು. ಅವರು ಅದಕ್ಕೆ ತಗನಂತಹ ನಿರ್ಧಾರಗಳನ್ನು ತಗೋಬೋದಾಗಿರುತ್ತೆ. It is for this reason that most of the cost accounting concepts are also used in management accounting. So ನಾವು ಯೂಸ್ ಮಾಡುವಂಥ ಕೆಲವು ಕಾನ್ಸೆಪ್ಟ್ಗಳು ಎರಡರಲ್ಲೂ ಇರುತ್ತೆ, ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲೂ ಮತ್ತು ಕಾಸ್ಟ್ ಅಕೌಂಟಿಂಗಲ್ಲೂ ಇರುತ್ತೆ. ಆಲ್ದೋ ದೆರ್ ಈಸ್ ಸಮ್ ಓವರ್ಲ್ಯಾಪಿಂಗ್, ಅಂದರೆ ಎರಡಕ್ಕೂ ಓವರ್ಲ್ಯಾಪ್ ಆಗಿದೆ, ಅಂದರೆ ಇಲ್ಲಿ ಬರೋದು ಅಲ್ಲೂ ಬರುತ್ತೆ ಅನ್ನೋ ಥರ. ಇನ್ ದ ಏರಿಯಾಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ದ ಟೂ ಆರ್ ನಾಟ್ ಸಿನಾಮಿನಸ್. ಎರಡರಲ್ಲೂ ಓವರ್ಲ್ಯಾಪ್ ಆಗಿದೆ ಅಂದ ಮಾತ್ರಕ್ಕೆ ಎರಡೂ ಒಂದೇ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ದೇರ್ ಈಸ್ ಸಮ್ ಡಿಫರೆನ್ಸ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕನೋಟ್ಸ್ ಎ ಮಚ್ ವೈಡರ್ ಫೀಲ್ಡ್. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ವೈಡರ್, ಅಂದರೆ ಅದಕ್ಕಿಂತ ಜಾಸ್ತಿ ಕವರೇಜ್ ಇದೆ ಯಾವುದನ್ನು ಕಂಪೇರ್ ಮಾಡಿದ್ರೆ, ಕಾಸ್ಟ್ ಅಕೌಂಟಿಂಗನ್ನು ಕಂಪೇರ್ ಮಾಡಿದ್ರೆ. ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆರ್ ಮಚ್ ಮೋರ್ ದ್ಯಾನ್ ಸಿಂಪ್ಲಿ ದ ಅಕ್ಯುಮುಲೇಷನ್ ಆಫ್ ಕಾಸ್ಟ್ ಡೇಟಾ. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಜಸ್ಟು ಡೇಟಾ ಕಲೆಕ್ಷನ್ ಅಲ್ಲ, ಅದಕ್ಕಿಂತ ಹೆಚ್ಚು ಅದರ ಕಾರ್ಯವೈಖರಿ ಹೆಚ್ಚಿರುತ್ತೆ. ಹೌಎವರ್ ಬೋತ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮ್ಸ್ ಆರ್ ಕಾಂಪ್ಲಿಮೆಂಟರಿ ಇನ್ ನೇಚರ್. ಹೇಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಎರಡೂ ನಮಗೆ ಮುಖ್ಯನೋ, ಅದೇ ರೀತಿ ಕಾಸ್ಟ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಸಹ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಅದೆರಡೂ ಜೊತೆಗಿರಲೇಬೇಕು, ಒಂದನ್ನು ಬಿಟ್ಟು ಒಂದು ಇರೋಂಗಿಲ್ಲ. In the absence of a well-established costing system, the cost data will not be available and management accounting system cannot function efficiently. ಸೊ ಈ ಕಾಸ್ಟಿಂಗ್ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಸರಿಯಾದ ಖರ್ಚುಗಳ ಮಾಹಿತಿ ಸಿಕ್ಕೋದಿಲ್ಲ. ಸೊ ಆವಾಗ ಅವ್ರಿಗೆ ನಿರ್ಧಾರಗಳನ್ನು ತಗೊಳ್ಳೋದಕ್ಕೂ ಸಹ ಬಹಳ ಕಷ್ಟ ಆಗುತ್ತೆ. ಸೊ ಈ ಪಾಯಿಂಟ್ಸನ್ನು ಇನ್ನೊಂದು ಸರಿ ಸಮ್ಮಪ್ ಮಾಡೋಣ. The purpose of cost accounting is not merely ascertainment of cost, it is also performance evaluation
and management decision making. Management uses cost data to minimize the costs and evaluate the performance as a basis for decision making. It is for this reason that most of the cost accounting concepts are also used in management accounting. Although there is some overlapping in the areas of cost accounting and management accounting, the two are not synonymous. Management accounting connotes a much wider field than cost accounting. The functions of management accounting are much more than simply the accumulation of cost data. However, both cost and management accounting systems are complementary in nature. In the absence of a well-established costing system, the cost data will not be available and management accounting system cannot function efficiently. The following are the main points of distinction between management accounting and cost accounting. ಇವೆರಡಕ್ಕೂ ಇರುವಂಥ ಕೆಲವು ವ್ಯತ್ಯಾಸಗಳನ್ನು ಈ ಪಾಯಿಂಟ್ಸ್ಗಳ ಮೂಲಕ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಬ್ಜೆಕ್ಟಿವ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಅಕೌಂಟಿಂಗ್ ಅನಾಲಿಸಿಸ್ ಆಫ್ ದಿ ಅಕೌಂಟಿಂಗ್ ಇನ್ಫಾರ್ಮೇಷನ್. ಅನಾಲಿಸಿಸ್ ಅಂದರೆ ಏನು? ವಿಶ್ಲೇಷಣೆ, ರೈಟ್? ಸೊ ಅಕೌಂಟಿಂಗ್ ಇನ್ಫಾರ್ಮೇಷನ್ ಏನಿದೆಯೋ ಲೆಕ್ಕಪತ್ರಗಳ ಮಾಹಿತಿ ಅದರ ವಿಶ್ಲೇಷಣೆಯನ್ನು ಮಾಡುವಂಥದ್ದು. ಸೊ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅವರು ಅದಕ್ಕೆ ಆಡಳಿತ ಮಂಡಳಿ ಅವರಿಗೆ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಅಲ್ಲಿ ವಿಶ್ಲೇಷಣೆಯನ್ನು ಮಾಡುವಂಥದ್ದು. ಆದರೆ ಕಾಸ್ಟ್ ಅಕೌಂಟಿಂಗ್ ಏನು ಮಾಡುತ್ತೆ? ಕಾಸ್ಟ್ ಅಕೌಂಟಿಂಗಲ್ಲಿ ಖರ್ಚುಗಳು ಏನಾಗಿದೆ, ಅಸರ್ಟೈನ್ಮೆಂಟ್, ಯಾವ ರೀತಿ ಖರ್ಚು ಬಂದಿದೆ, ಅದನ್ನು ಯಾವ ರೀತಿ ಯಾವ್ಯಾವುದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಅದನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ಮಾಡಿ ಅದನ್ನು ಮಾತ್ರ ನಾವು ವಿಶ್ಲೇಷಣೆ ಮಾಡಿ ಅದು ಕಂಟ್ರೋಲ್ ಮಾಡೋವಂಥದ್ದು. ವ್ಯಾಪ್ತಿ, ಸ್ಕೋಪ್. ದ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ವೆರಿ ವೈಡ್. ಅಂದರೆ ಅದು ಫೈನಾನ್ಷಿಯಲ್ ಅಕೌಂಟಿಂಗು, ಕಾಸ್ಟ್ ಅಕೌಂಟಿಂಗು ಎಲ್ಲನೂ ಕನ್ಸಿಡರ್ ಮಾಡುತ್ತೆ. ಆದರೆ ಕಾಸ್ಟ್ ಅಕೌಂಟಿಂಗ್ ಮೇನ್ ಡೀಲ್, ಅದರ ಮೇನ್ ಕೆಲಸ ಏನು ಅಂತ ಹೇಳಿದ್ರೆ ಖರ್ಚು ಎಷ್ಟಾಗಿದೆ ಅಂತ ಕಂಡುಹಿಡಿಯೋದು ಅಷ್ಟೇ ಆಗಿರುತ್ತೆ, ರೈಟ್? ಆದರೆ ಇದು ಜಾಸ್ತಿ, ಇದರ ವೈಡ್ ಕವರೇಜ್ ಏರಿಯಾ ಈಸ್ ಮೋರ್ ಇನ್ ಕೇಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. Let us repeat these points again. The first point of difference is objective. Management accounting is concerned with the analysis of accounting information in such a way as to facilitate management decision making. Cost accounting deals with the ascertainment, allocation, recording and analysis of costs and their control. Scope. The scope of management accounting is very wide. Cost accounting deals primarily with cost ascertainment. The third point of difference is regarding the nature. Nature ಅಂದರೆ that is nothing but ವೈಶಿಷ್ಟ್ಯತೆ ಅಂತ ನಾವು ಕರಿಬೋದು ಇಲ್ಲಿ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಜನರಲಿ ಕನ್ಸರ್ನ್ ವಿತ್ ಪ್ರೊಜೆಕ್ಷನ್ ಆಫ್ ಫಿಗರ್ಸ್ ಫಾರ್ ಫ್ಯೂಚರ್. ಸೊ ಫ್ಯೂಚರಲ್ಲಿ ಹೇಗಿರ್ಬೋದು ಅಂತ ನಾವು ಮುಂಚೆನೇ ಪ್ರೊಜೆಕ್ಟ್ ಮಾಡ್ತೀವಿ, ಅಂದರೆ ಊಹೆ ಮಾಡಿ ಹೇಳ್ತೀವಿ. ಅಂದರೆ ಪಾಸ್ಟ್ ಡೇಟಾ ಮತ್ತು ಪ್ರೆಸೆಂಟ್ ಕಂಡೀಷನ್ಸನ್ನು ಕನ್ಸಿಡರ್ ಮಾಡಿಕೊಂಡು ಫ್ಯೂಚರಲ್ಲಿ ಹೇಗಿರ್ಬೋದು ಅಂತ ಹೇಳೋದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಆದರೆ ಕಾಸ್ಟ್ ಅಕೌಂಟಿಂಗಲ್ಲಿ ಯೂಸಸ್ ಬೋತ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಫಿಗರ್ಸ್. ದೇ ಆರ್ ನಾಟ್ ಕನ್ಸರ್ನ್ ವಿತ್ ಫ್ಯೂಚರ್ ಬಗ್ಗೆ ಅವರೇನು ಹೇಳೋದಿಲ್ಲ. ಡೇಟಾ ಯೂಸ್ಡ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ನಾವು ಕ್ವಾಂಟಿಟೇಟಿವ್ ಡೇಟಾ ಅಂದರೆ ಯಾವುದು ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವೋ ಅದು, ಮತ್ತು ಕ್ವಾಲಿಟೇಟಿವ್ ಅಂದರೆ ದಟ್ ಈಸ್ ದ ಪರ್ಫಾರ್ಮೆನ್ಸ್ ಆಫ್ ದ ಮ್ಯಾನೇಜರ್ಸ್, ವಾಟ್ ಮೆಟೀರಿಯಲ್ಸ್ ದೇ ಹ್ಯಾವ್ ಯೂಸ್ಡ್, ಎವ್ರಿಥಿಂಗ್ ಮ್ಯಾಟರ್ಸ್ ಹಿಯರ್. ಬಟ್ ಇನ್ ಕೇಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಬರೀ ಅಮೌಂಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋವಂಥದ್ದನ್ನು ಮಾತ್ರ ನಾವಿಲ್ಲಿ ಹೇಳ್ತೀವಿ. ಪ್ರಿನ್ಸಿಪಲ್ಸ್ ಫಾಲೋಡ್. ಸೊ ವಾಟ್ ಡು ಯು ಮೀನ್ ಬೈ ಪ್ರಿನ್ಸಿಪಲ್ಸ್? ಪ್ರಿನ್ಸಿಪಲ್ಸ್ ಮೀನ್ಸ್ ತತ್ವಗಳು, ರೈಟ್? ಮ್ಯಾನೇಜ್ಮೆಂಟಿಂಗ್ ಅಕೌಂಟಿಂಗಲ್ಲಿ ಸ್ಪೆಸಿಫಿಕ್ ಆದ ರೂಲ್ಸು ಪ್ರೊಸೀಜರ್ಸ್ ಏನೂ ಇಲ್ಲ. ಅವರ ಆಡಳಿತ ಮಂಡಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಅವರು ರಿಪೋರ್ಟ್ಗಳನ್ನು ತಯಾರಿಸಿ ಕೊಡ್ತಾರೆ. ಆದರೆ ಕಾಸ್ಟ್ ಅಕೌಂಟಿಂಗಲ್ಲಿ ಹಾಗೆ ಮಾಡೋಕ್ಕಾಗಲ್ಲ. ಅಲ್ಲಿ ಕೆಲವು ತತ್ವಗಳನ್ನು ಅವರು ಖಂಡಿತವಾಗ್ಲೂ ಫಾಲೋ ಮಾಡಲೇಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಕಾಸ್ಟ್ ಅಕೌಂಟಿಂಗ್ ಇದು ಕಂಪಲ್ಸರಿ ಆಗಿರುತ್ತೆ. ಜೊತೆಗೆ ಕಾಸ್ಟ್ ಅಕೌಂಟೆಂಟ್ ಅದನ್ನು ಆಡಿಟು ಸಹ ಮಾಡ್ತಾರೆ. ಸೊ ಅದರಿಂದ ಅವರು ಇಷ್ಟ ಬಂದಾಗೆ ಮಾಡೋಕ್ಕಾಗಲ್ಲ. ದೇ ಹ್ಯಾವ್ ಟು ಫಾಲೋ ದಿ ಸರ್ಟನ್ ಪ್ರಿನ್ಸಿಪಲ್ಸ್. ಲೆಟ್ us look into these points again. The third point is the nature. Management accounting is generally concerned with the projection of figures for future. The policies and plans are prepared for providing future guidelines. Cost accounting uses both past and present figures. Data used. Management accounting uses both quantitative and qualitative information.
Only quantitative aspect is recorded in cost accounting. Principles followed. In management accounting, no specific rules and procedures are followed in reporting. The information is prepared and presented as per the requirements of the management. In cost accounting, certain principles and procedures are followed for recording costs of different products and services. Next point of difference is parties served. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ನಾವು ಪ್ರಿಪೇರ್ ಮಾಡೋದು ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಆ ಆಡಳಿತ ಮಂಡಳಿಗೆ ನಿರ್ವಹಣಾಕಾರರು ಯಾರು ಇರ್ತಾರೆ ಅವರಿಗೆ ಯೂಸ್ ಆಗುತ್ತೆ, ಇಂಟರ್ನಲ್ ಪರ್ಪಸ್ಸಿಗೆ ಮಾತ್ರನೇ. ಆದರೆ ಕಾಸ್ಟ್ ಅಕೌಂಟಿಂಗು ಇಂಟರ್ನಲ್ ಪಾರ್ಟೀಸ್ಗೂ ಯೂಸ್ ಆಗುತ್ತೆ, ಜೊತೆಗೆ ವರ್ಕಿನವ್ರಿಗೂ ಸಹ ಅದು ಯೂಸ್ ಆಗುತ್ತೆ. ಡೆವಲಪ್ಮೆಂಟ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹ್ಯಾಸ್ ಡೆವಲಪ್ಡ್ ಓನ್ಲಿ ಇನ್ ದ ಲಾಸ್ಟ್ 30 years, ರೈಟ್. ಅಂದರೆ ಇತ್ತೀಚೆಗಿನಷ್ಟೇ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ರೀಸೆಂಟ್ ಡೆವಲಪ್ಮೆಂಟ್ಸಲ್ಲಿ ಈ ನಿರ್ವಹಣಾ ಲೆಕ್ಕಪತ್ರ ಬರುತ್ತೆ. ಆದರೆ ಕಾಸ್ಟ್ ಅಕೌಂಟಿಂಗು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗಿಂದ, ಅಂದರೆ 18th centuryಯಿಂದ ಸಹ ನಮಗೆ ಕಾಸ್ಟ್ ಅಕೌಂಟಿಂಗ್ ಇದೆ. ಅಂದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ದರೆ ಅಲ್ಲಿ ಕಾಸ್ಟ್ ಇದ್ದೇ ಇರುತ್ತೆ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗಿಂದ ದಿಸ್ ಕಾಸ್ಟ್ ಅಕೌಂಟಿಂಗ್ ಇಸ್ ದೇರ್. Let us look into these points again. Parties served. Management accounting serves only the internal management. Cost accounting serves the needs of internal parties and at times external parties as well. Development. Management accounting has developed only in the last 30 years and the development of cost accounting is related to industrial revolution. ಸೊ ನಾವು ಈಗ ಮತ್ತೆ ಇನ್ನೊಂದ್ಸಲ ಈ ಪಾಯಿಂಟ್ಸನ್ನು ನಾವು ರಿಕ್ಯಾಪ್ ಮಾಡೋಣ. ದ ಫಾಲೋಯಿಂಗ್ ಆರ್ ದ ಮೇನ್ ಪಾಯಿಂಟ್ಸ್ ಆಫ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್. ಇವು ಯಾವ್ಯಾವ ಅಂಶಗಳು ಅಂತ ಗಮನಿಸ್ಕೊಳ್ಳಿ. ಆಬ್ಜೆಕ್ಟಿವ್, ಸ್ಕೋಪ್, ನೇಚರ್, ಡೇಟಾ ಯೂಸ್ಡ್, ಪ್ರಿನ್ಸಿಪಲ್ಸ್ ಫಾಲೋಡ್, ಪಾರ್ಟೀಸ್ ಸರ್ವ್ಡ್, ಡೆವಲಪ್ಮೆಂಟ್, ರೈಟ್. ಸೊ ಈಗ ನಾವು ಕಂಪ್ಯಾರಿಸನ್ ಮಾಡೋಣ. ಕಂಪ್ಯಾರಿಸನ್ ಅಂದರೆ ಏನು? ಹೋಲಿಕೆ. ಯಾವ್ಯಾವುದನ್ನು ಹೋಲಿಕೆ ಮಾಡ್ತೀವಿ ಅಂದರೆ ಇಲ್ಲಿ ವೆಚ್ಚ ಲೆಕ್ಕಪತ್ರ ಮತ್ತು ನಿರ್ವಹಣಾ ಲೆಕ್ಕಪತ್ರ. ಸೊ ಅದಕ್ಕೆ ನಾವು ಯಾವ ಆಧಾರದ ಮೇಲೆ, ಯಾವುದು ಬೇಸಿಸ್ ಮೇಲೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಸ್ಕೋಪ್. ಸ್ಕೋಪ್ ಅಂದರೆ ಏನು? ವ್ಯಾಪ್ತಿ. ಸೊ ಕಾಸ್ಟ್ ಅಕೌಂಟಿಂಗ್ ಅಂದರೆ ವೆಚ್ಚ ಲೆಕ್ಕಪತ್ರದ ವ್ಯಾಪ್ತಿ ಏನಾಗಿದೆ ಅಂತ ಹೇಳಿದ್ರೆ ತುಂಬ ಕಡಿಮೆ, ಅದು ಲಿಮಿಟೆಡ್ ಆಗಿರುತ್ತೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಫಾರ್ ಮ್ಯಾನೇಜೀರಿಯಲ್ ಯೂಸರ್ಸ್. ಆದರೆ ಇಲ್ಲಿ ಗಮನಿಸಿ, ಇಲ್ಲಿ ಕಾಸ್ಟ್ ಅಕೌಂಟಿಂಗಿಗೆ ನಾವು CA ಅಂತ ಬಳಕೆ ಮಾಡಿದ್ದೀವಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗಿಗೆ MA ಅಂತ ಬಳಕೆ ಮಾಡಿದ್ದೀವಿ. ಸೊ ನಾವು ಕಂಪೇರ್ ಮಾಡಿದ್ರೆ, ಅಂದರೆ ಕಾಸ್ಟ್ ಅಕೌಂಟಿಂಗಿಗೆ ಕಂಪೇರ್ ಮಾಡಿದಾಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಬ್ರಾಡರ್, ರೈಟ್. ಸೊ ಇಲ್ಲಿ ಕೊಡುವಂಥ ಮಾಹಿತಿ ಕಾಸ್ಟ್ ಅಕೌಂಟಿಂಗ್ ಆ್ಯಸ್ ವೆಲ್ ಆಸ್ ದಿ ಫೈನಾನ್ಷಿಯಲ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಫಾರ್ ದಿ ಮ್ಯಾನೇಜೀರಿಯಲ್ ಯೂಸರ್ಸ್. ಸೊ ಇಲ್ಲಿ ಲಿಮಿಟೆಡ್ ಆಗಿರುತ್ತೆ, ಇಲ್ಲಿ ಮೋರ್ ಇಟ್ ಈಸ್ ವೈಡರ್ ಅಂತ ಹೇಳ್ಬೋದು, ಬ್ರಾಡರ್ ಅಂತ ಹೇಳ್ಬೋದು. ಎಂಫಸಿಸ್ ಅಂದರೆ ಇದು ಯಾವುದ್ರ ಮೇಲೆ ಹೆಚ್ಚು ಒತ್ತಡವನ್ನು ಬೀಳ್ತಾರೆ ಅಂತ ಹೇಳಿದ್ರೆ, ಈ ವೆಚ್ಚ ಲೆಕ್ಕಪತ್ರದಲ್ಲಿ ವೆಚ್ಚ ಅಂದರೆ ಎಷ್ಟು, ಯಾವ ರೀತಿ ಖರ್ಚು ಬಂದಿದೆ, ಅದನ್ನು ಯಾವ ರೀತಿ ನಾವು ಕಡಿಮೆ ಮಾಡ್ಕೊಳ್ಬೇಕು, ಕಂಟ್ರೋಲ್ ಮಾಡಬೇಕು, ಮತ್ತು ಪ್ರಾಫಿಟನ್ನು ಹೇಗೆ ಜಾಸ್ತಿ ಮಾಡ್ಕೋಬೇಕು, ಖರ್ಚು ಎಷ್ಟು, ಖರ್ಚು ಕಡಿಮೆ ಮಾಡೋದು ಹೇಗೆ, ಅದರಿಂದ ಲಾಭ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಕಡೆ ಹೆಚ್ಚು ಗಮನವನ್ನು ಕೊಡ್ತಾರೆ. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಏನೇನಕ್ಕೆ ಗಮನವನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಪ್ಲ್ಯಾನಿಂಗ್, ಕಂಟ್ರೋಲಿಂಗ್, ಡಿಸಿಷನ್ ಮೇಕಿಂಗ್, ಇವುಗಳ ಮೂಲಕ ಪ್ರಾಫಿಟನ್ನು ಹೇಗೆ ನಾವು ಜಾಸ್ತಿ ಮಾಡ್ಕೋಬೋದು ಅಂಥೇಳಿ, ರೈಟ್. ಮತ್ತು ಟೆಕ್ನಿಕ್ಸ್ ಎಂಪ್ಲಾಯ್ಡ್. ಸೊ ಆನ್ ದ ಬೇಸಿಸ್ ಆಫ್ ಟೆಕ್ನಿಕ್ಸ್ ಎಂಪ್ಲಾಯ್ಡ್. ಸೊ ಈಗ ಕಾಸ್ಟ್ ಅಕೌಂಟಿಂಗಲ್ಲಿ ಉಪಯೋಗಿಸುವಂಥ ಟೆಕ್ನಿಕ್ಸ್ ಆ್ಯಂಡ್ ಟೂಲ್ಸ್ ಯಾವುದು ಅಂದರೆ, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ವೇರಿಯನ್ಸ್ ಅನಾಲಿಸಿಸ್, ಬಜೆಟ್ರಿ ಕಂಟ್ರೋಲ್, ಮಾರ್ಜಿನಲ್ ಕಾಸ್ಟಿಂಗ್, ಯೂನಿಫಾರ್ಮ್ ಕಾಸ್ಟಿಂಗ್ ಆ್ಯಂಡ್ ಇಂಟರ್ಫರ್ಮ್ ಕಂಪ್ಯಾರಿಸನ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಇಟ್ ಯೂಸಸ್ ಆಲ್ ಟೆಕ್ನಿಕ್ಸ್ ಯೂಸ್ಡ್ ಇನ್ ಕಾಸ್ಟ್ ಅಕೌಂಟಿಂಗಲ್ಲಿರುವಂಥ ಎಲ್ಲ ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಇನ್ನೂ ಸ್ಪೆಷಲ್ ಟೆಕ್ನಿಕ್ಸ್ ಇದ್ದಾವೆ. ಯಾವುದು ಅಂತ ಹೇಳಿದ್ರೆ, ರೇಷಿಯೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಎಕ್ಸೆಟ್ರಾ. ಇದರಲ್ಲಿ ಕೆಲವೊಂದನ್ನು ನೀವು ಈ ಸೆಮಿಸ್ಟ್ರಲ್ಲಿ ಅಂದರೆ ಮುಂದಿನ ಚಾಪ್ಟರ್ಗಳಲ್ಲಿ ಕಲಿಯೋರಿದ್ದೀರಿ. 2ನೇ ಚಾಪ್ಟ್ರು ರೇಷಿಯೋ ಅನಾಲಿಸಿಸ್ ಇದೆ, ಮತ್ತು 3ನೇ ಚಾಪ್ಟ್ರು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇದೆ, 4ನೇ ಚಾಪ್ಟ್ರು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದೆ. ಸೊ ಇವೆಲ್ಲ ನೀವು ಕಲಿತೀರಾ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ಯಾವ ಅಂಶಗಳು ಅಂತ ನಾನು ನಿಮಗೆ ಹೇಳಿದೆ ಇಲ್ಲಿ.
ಸೊ ಇಲ್ಲಿ ತಿರ್ಗಾ I'll repeat this 3 points. Scope. Cost accounting. Its scope is limited to providing information for managerial users. Management accounting ಬಂದಾಗ its scope is broader than that of cost accounting, as it provides cost accounting as well as financial accounting information for managerial users. ಸೊ ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಂದರೆ ವೆಚ್ಚ ಲೆಕ್ಕಪತ್ರ ಮತ್ತು ಹಣಕಾಸು ಲೆಕ್ಕಪತ್ರ ಇದೆರಡರ ಮಾಹಿತಿಯನ್ನು ಸಹ ಮ್ಯಾನೇಜರಿಯಲ್ ಯೂಸರ್ಸ್ಗೆ ಕೊಡ್ತಾರೆ. ಎಂಫಸಿಸ್. ಕಾಸ್ಟ್ ಅಕೌಂಟಿಂಗಲ್ಲಿ ಮೇನ್ ಎಂಫಸಿಸ್ ಈಸ್ ಆನ್ ಕಾಸ್ಟ್ ಅಸರ್ಟೈನ್ಮೆಂಟ್ ಆ್ಯಂಡ್ ಕಾಸ್ಟ್ ಕಂಟ್ರೋಲ್ ಟು ಎನ್ಶ್ಯೂರ್ ದಿ ಮ್ಯಾಕ್ಸಿಮಮ್ ಪ್ರಾಫಿಟ್. In case of management accounting, main emphasis is on planning, controlling and decision making to maximize the profit. Techniques employed. On the basis of techniques employed, in case of cost accounting, it includes standard costing, variance analysis, marginal costing, budgetary control, uniform costing and inter-firm comparison, etc. In case of management accounting, it uses all techniques used in cost accounting, but in addition, it also uses techniques like ratio analysis, fund flow statement, cash flow statement, statistical analysis, etc. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ಎವಲ್ಯೂಷನ್. ಎವಲ್ಯೂಷನ್ ಅಂದರೆ ಏನರ್ಥ? ಯಾವಾಗ ಅದು ಬಂದಿದೆ ಅಂತ. ಎವಲ್ಯೂಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈಸ್ ಮೇನ್ಲಿ ಡ್ಯೂ ಟು ದ ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಯಾಕೆ ಅದು ವೆಚ್ಚ ಲೆಕ್ಕಪತ್ರ ಬಂತು ಅಂತ ಹೇಳಿದ್ರೆ, ಹಣಕಾಸು ಲೆಕ್ಕಪತ್ರದಲ್ಲಿ ಇದ್ದಂಥ ಕೆಲವು ನ್ಯೂನತೆಗಳು ಅಂತ ನಾವು ಕರಿಬೋದು, ಅಥವಾ ಮಿತಿಗಳನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಈ ಕಾಸ್ಟ್ ಅಕೌಂಟಿಂಗ್ ವೆಚ್ಚ ಲೆಕ್ಕಪತ್ರ ಜಾರಿಗೆ ಬಂದಿದೆ. ಎವಲ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ವೆಚ್ಚ ಲೆಕ್ಕಪತ್ರದಲ್ಲಿರುವಂಥ ನ್ಯೂನತೆಗಳನ್ನು ಹೋಗಲಾಡಿಸ್ಲಿಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಬಂದಿದೆ. ಸ್ಟ್ಯಾಚ್ಯೂಟರಿ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿದ್ರೆ ಕಾನೂನಿನ ಪ್ರಕಾರ ಇರುವಂಥ ಅವಶ್ಯಕತೆ. ಈ ವೆಚ್ಚ ಲೆಕ್ಕಪತ್ರ ಅನ್ನೋದು ಕಾನೂನು ಪ್ರಕಾರ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಯಾರಿಗೆ ಇದು ಬೇಕು ಅಂತ ಹೇಳಿದ್ರೆ, ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೋ ಅಂಥ ಆರ್ಗನೈಸೇಷನಲ್ಲಿ, ಉತ್ಪಾದನಾ ಕೇಂದ್ರಗಳಿರುತ್ತಲ್ವ ಇಂಡಸ್ಟ್ರೀಸಲ್ಲಿ, ಅಲ್ಲೆಲ್ಲನೂ ಅಂಥ ಕಡೆ ಇದು ಅವಶ್ಯಕತೆ ಇದೆ. ದೇ ಹ್ಯಾವ್ ಟು ಪ್ರಿಪೇರ್ ದಿ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಇಟ್ ಶುಡ್ ಬಿ ಆಡಿಟೆಡ್ ಬೈ ದಿ ಕಾಸ್ಟ್ ಅಕೌಂಟೆಂಟ್ ಅಂತ ನಾವು ಹೇಳ್ತೇವೆ, ರೈಟ್. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಇದು ವಾಲಂಟರಿ, ಅಂದರೆ ಇದು ಕಂಪಲ್ಸರಿ ಇಲ್ಲ. ಅವರಿಗಿಷ್ಟ ಬಂದರೆ ಆ ಸಂಸ್ಥೆಯವರಿಗೆ ಅವರು ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಪ್ರಿಪೇರ್ ಮಾಡಿಕೊಂಡು ಅದನ್ನು ಅವರ ಮ್ಯಾನೇಜ್ಮೆಂಟ್ಗೋಸ್ಕರ ಅದನ್ನು ಬಳಕೆ ಮಾಡ್ಕೋಬಹುದು. ನೆಕ್ಸ್ಟ್ ಬೇಸಸಲ್ಲಿ ತಗೊಂಡ್ರೆ ಡೇಟಾಬೇಸ್. ಕಾಸ್ಟ್ ಅಕೌಂಟಿಂಗಲ್ಲಿ ಇಟ್ ಈಸ್ ಬೇಸ್ಡ್ ಆನ್ ಡೇಟಾ ಅರೈವ್ಡ್ ಫ್ರಮ್ ಫೈನಾನ್ಷಿಯಲ್ ಅಕೌಂಟ್ಸ್. ಅಂದರೆ ಈಗ ರಾ ಮೆಟೀರಿಯಲ್ ಎಷ್ಟು ಖರ್ಚಾಗಿದೆ ಅಂತ ಹೇಳಿದ್ರೆ, ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರುವಂಥ ಬಿಲ್ಸು, ಚೆಕ್ಸು ಎಲ್ಲ ಇರುತ್ತಲ್ಲ, ಅಲ್ಲಿ ನಾವು ಅಮೌಂಟನ್ನು ಏನಿದೆ ಅಂತ ನೋಡಿ ಇಲ್ಲಿ ಬರ್ಕೊಳ್ಳುವಂಥದ್ದು. ಅರ್ಥ ಆಯ್ತಲ್ಲ? ಅಂದರೆ ಬೇಸ್ಡ್ ಆನ್ ದ ಡೇಟಾ ವಿಚ್ ಇಸ್ ಡಿರೈವ್ಡ್, ವಿಚ್ ಇಸ್ ಟೇಕನ್ ಫ್ರಮ್ ಫೈನಾನ್ಷಿಯಲ್ ಅಕೌಂಟಿಂಗ್. ಅಂದರೆ ಹಣಕಾಸು ಲೆಕ್ಕಪತ್ರದಿಂದ ನಾವು ಮಾಹಿತಿಯನ್ನು ತಗೊಂಡು ನಾವು ಕಾಸ್ಟ್ ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತೀವಿ. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ನಿರ್ವಹಣಾ ಲೆಕ್ಕಪತ್ರದಲ್ಲಿ ನಾವು ಮಾಹಿತಿಯನ್ನು ಎಲ್ಲಿಂದ ತಗೊಳ್ತೀವಿ ಅಂದರೆ ಹಣಕಾಸು ಲೆಕ್ಕಪತ್ರದಿಂದನೂ ತಗೋತೀವಿ, ವೆಚ್ಚ ಲೆಕ್ಕಪತ್ರದಿಂದನೂ ತಗೊಳ್ತೀವಿ, ಇನ್ನೂ ಬೇರೆ ರೀತಿಯಿಂದನೂ ತಗೊಳ್ತೀವಿ. ಅಂದರೆ ಹೊರಗಡೆ ಇರೋಂಥ ಮಾರ್ಕೆಟ್ ಟ್ರೆಂಡು, ಗೌರ್ನಮೆಂಟ್ ಪಾಲಿಸೀಸು, ಅವುಗಳನ್ನೂ ಸಹ ನಾವು ಗಮನದಲ್ಲಿಟ್ಕೊಂಡು ಪ್ಲ್ಯಾನಿಂಗ್, ಫೋರ್ಸಿಂಗ್ ಎಲ್ಲ ಮಾಡಬೇಕಾಗತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ, ರೈಟ್. ಸೊ ಮತ್ತೆ ಇನ್ನೊಂದು ಸಲ ನಾವು ಈ ಅಂಶಗಳ ಬಗ್ಗೆ ಗಮನ ಹರಿಸೋಣ. ಮೊದಲನೇದಾಗಿ ಇಲ್ಲಿ ಎವಲ್ಯೂಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈಸ್ ಮೇನ್ಲಿ ಡ್ಯೂ ಟು ದಿ ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್. ಎವಲ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಡ್ಯೂ ಟು ದಿ ಲಿಮಿಟೇಷನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. Coming to statutory requirements, on this basis, maintenance of cost records has been made compulsory
in selected industries as notified by the government from time to time. ಅಂದರೆ ಕೆಲವೊಂದು ಕಾರ್ಖಾನೆಗಳಿಗೆ ಇದು ಕಂಪಲ್ಸರಿ ಮಾಡಿದ್ದಾರೆ ಅಂತ. ನಾರ್ಮಲಿ ಇಟ್ ಇಸ್ ಫಾರ್ ದಿ ಬಿಗ್ ಆರ್ಗನೈಸೇಷನ್ಸ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ is purely voluntary and its use depends upon its utility to the management. Database. Cost accounting, it is based on data derived from financial accounts, whereas management accounting, it is based on data derived from cost accounting, financial accounting and other sources. Next basis ಯಾವುದು ಅಂತ ಹೇಳಿದ್ರೆ status in organization. Cost accounting. In the organizational setup, cost accountant is placed at a lower level in hierarchy than the management accountant. So cost accountant ನ ಸ್ಥಾನ ಆರ್ಗನೈಸೇಷನಲ್ಲಿ ಕಡಿಮೆ ಇರುತ್ತೆ. ಅಂದರೆ ಮೇಲೆ ಯಾರಿರ್ತಾರೆ, ಮ್ಯಾನೇಜ್ಮೆಂಟ್ ಅಕೌಂಟೆಂಟೇ ಮೇಲೆ ಇರ್ತಾರೆ. ಯಾಕಂದರೆ ಅವ್ರು ಕೊಡೋ ಪ್ರಿಪೇರ್ ಮಾಡೋ ರಿಪೋರ್ಟ್ಸ್ ಏನಿದೆಯೋ ಅದು ಮ್ಯಾನೇಜ್ಮೆಂಟಿಗೆ ಕೊಡ್ತಾರೆ, ಅದರಿಂದ ಅವರು ಡಿಸಿಷನ್ಸನ್ನು ತಗೊಳ್ತಾರೆ. ಇವರು ರುಟೀನ್ ವರ್ಕಾಗಿ ಮಾಡೋವಂಥದ್ದು ಯಾರು, ಕಾಸ್ಟ್ ಅಕೌಂಟೆಂಟ್ ಅವರು. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಈಸ್ ಜನರಲಿ ಪ್ಲೇಸ್ಡ್ ಎಟ್ ಎ ಹೈಯರ್ ಲೆವೆಲ್ ಆಫ್ ಹೈರಾರ್ಕಿ ದ್ಯಾನ್ ದಿ ಕಾಸ್ಟ್ ಅಕೌಂಟೆಂಟ್. ಸೊ ಒಂದು ಸಂಸ್ಥೆಯಲ್ಲಿ ವೆಚ್ಚ ಲೆಕ್ಕಪತ್ರಗಳನ್ನು ತಯಾರಿಸುವ ಅಕೌಂಟೆಂಟ್ಗಿನ್ನ ನಿರ್ವಹಣಾ ಲೆಕ್ಕಪತ್ರಗಳನ್ನು ತಯಾರಿಸುವ ಅಕೌಂಟೆಂಟ್ ಸ್ಥಾನ ಮೇಲಿರುತ್ತೆ. ಇನ್ಸ್ಟಾಲೇಷನ್. ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ವಿತೌಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಲ್ಲದೇನು, ಅಂದರೆ ನಿರ್ವಹಣಾ ಲೆಕ್ಕಪತ್ರ ಇಲ್ಲದೇ ಇದ್ದರೂ ಪರವಾಗಿಲ್ಲ, ವೆಚ್ಚ ಲೆಕ್ಕಪತ್ರನ ನಾವು ಕಂಪನಿಗಳಲ್ಲಿ ಸಂಸ್ಥೆಗಳಲ್ಲಿ ಅಳವಡಿಸ್ಕೋಬೋದು. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕೆನಾಟ್ ಬಿ ಇನ್ಸ್ಟಾಲ್ಡ್ ವಿತೌಟ್ ಎ ಪ್ರಾಪರ್ ಸಿಸ್ಟಮ್ ಆಫ್ ಕಾಸ್ಟ್ ಅಕೌಂಟಿಂಗ್. ಸೊ ಕಾಸ್ಟ್ ಅಕೌಂಟಿಂಗ್ ಇಲ್ಲ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಇಟ್ ಈಸ್ ನಾಟ್ ಸೋ ಈಸಿ. So we will look into these points again. Status in organization. In the organizational setup, cost accountant is placed at a lower level in hierarchy than the management accountant. In case of management accounting, management accountant is generally placed at a higher level of hierarchy than the cost accountant. With regard to installation, that is on the basis of installation, cost accounting system can be installed without management accounting. Management accounting cannot be installed without a proper system of cost accounting. So ಈ ಪಾಯಿಂಟ್ಸ್ ಅನ್ನು ನಾವು ಕಂಪ್ಯಾರಿಸನ್ ಅಂತ ಏನಿದೆ ಅದರ ಅಂಶಗಳನ್ನು ಮತ್ತೊಂದು ಸಾಲಿ ನಾವು ಗಮನ ಇಟ್ಟು ನೋಡ್ಕೊಂಬರೋಣ. ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕಂಪ್ಯಾರಿಸನ್. ವೆಚ್ಚ ಲೆಕ್ಕಪತ್ರ ಮತ್ತು ನಿರ್ವಹಣಾ ಲೆಕ್ಕಪತ್ರದ ಹೋಲಿಕೆಗಳು. ಸೊ ಯಾವ್ಯಾವ ಆಧಾರದ ಮೇಲೆ, ಬೇಸಿಸ್ ಮೇಲೆ ನಾವು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಸ್ಕೋಪ್, ಎಂಫಸಿಸ್, ಟೆಕ್ನಿಕ್ಸ್ ಎಂಪ್ಲಾಯ್ಡ್, ಸ್ಟ್ಯಾಚ್ಯೂಟರಿ ರಿಕ್ವೈರ್ಮೆಂಟ್ಸ್, ಎವಲ್ಯೂಷನ್, ಸ್ಟ್ಯಾಚ್ಯೂಟರಿ ರಿಕ್ವೈರ್ಮೆಂಟ್ಸ್, ಡೇಟಾಬೇಸ್, ಸ್ಟೇಟಸ್ ಇನ್ ಆರ್ಗನೈಸೇಷನ್ ಆ್ಯಂಡ್ ಇನ್ಸ್ಟಾಲೇಷನ್. ಸೊ ವಿದ್ಯಾರ್ಥಿಗಳೇ, ನಾವು ಈ ಸೆಷನಲ್ಲಿ ಏನು ಕಲ್ತಿದ್ದೀವಿ ಅಂತ ಹೇಳಿದ್ರೆ ನಿರ್ವಹಣಾ ಲೆಕ್ಕಪತ್ರ ಮತ್ತು ವೆಚ್ಚ ಲೆಕ್ಕಪತ್ರಕ್ಕೆ ಇರುವಂತಹ ಸಂಬಂಧಗಳು ಮತ್ತು ವೆಚ್ಚ ಲೆಕ್ಕಪತ್ರ ಮತ್ತು ನಿರ್ವಹಣಾ ಲೆಕ್ಕಪತ್ರ ಇವುಗಳಲ್ಲಿ ಇರುವಂಥ ಹೋಲಿಕೆಗಳ ಬಗ್ಗೆ ನಾವು ಇಲ್ಲಿ ಗಮನವನ್ನು ಹರಿಸಿದ್ದೀವಿ. ರೈಟ್. ಸೊ ವಿ ಹ್ಯಾವ್ ಲರ್ನ್ಡ್ ಇನ್ ದಿಸ್ ಸೆಷನ್ relationship of management accounting and cost accounting, and also we learnt about the cost accounting and management accounting comparison. So ಇದು ಸಹ ನಮ್ಮ ಪ್ರೀವಿಯಸ್ ಸೆಷನ್ ಥರ ಅಲ್ಲಿ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ತಿಳ್ಕೊಂಡಿದ್ದೀವಿ. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ಕಾಸ್ಟ್ ಅಕೌಂಟಿಂಗಿಗೂ ಬೇಕು ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗು ಬೇಕು ಅನ್ನೋದು ನಮಗೆ ಅರ್ಥ ಆಗಿದೆ. ಸೊ ಇದನ್ನು ಸಹ ಇಲ್ಲಿ ಈ ಪಾಯಿಂಟ್ಸ್ ಏನಿದೆ ಇದು 2 ಮಾರ್ಕ್ಸ್ ಕೇಳಿದಾಗ 2 ಡಿಫ್ರೆನ್ಸಸನ್ನು ಬರೀರಿ, 6 ಮಾರ್ಕ್ಸ್ ಕೇಳಿದಾಗ 6 ಡಿಫ್ರೆನ್ಸಸನ್ನು ನೀವು ಬರೀಬೇಕಾಗತ್ತೆ.
ಸೊ ನೀವು ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಏನು ಅಂತ ಮೀನಿಂಗನ್ನು ತಿಳ್ಕೊಳ್ಳಿ. ಜೊತೆಗೆ ವ್ಯತ್ಯಾಸಗಳು ಕನಿಷ್ಠ 6 ಆದರೂ ನಾವು ಕಲ್ತಿರಬೇಕು. ಯಾಕೆಂದರೆ 6 ಮಾರ್ಕ್ಸ್ಗೆ ಇದು ಕ್ವಶನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಐ ಹೋಪ್ ದ ಸೆಷನ್ ವಾಸ್ ಯೂಸ್ಫುಲ್ ಟು ಯು ಆಲ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.